ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಇನ್ನೊಂದು ಸೂಪರ್ ಆಗಿರುವಂಥ ಟ್ರೆಡಿಷ್ನಲ್ ರೆಸಿಪಿ ಹಲಸಿನ ಹಣ್ಣಿನ ಪಾಯಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಈ ಪಾಯಸನೂ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹೆಚ್ಚಾಗಿ ಹಲಸಿನ ಹಣ್ಣು ಸೀಸನಲ್ಲಿ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಸೀಸನಲ್ಲಿ ಮಾಡೋದಿಲ್ವಾ? ಹಲಸಿನ ಹಣ್ಣು ಇದೆಯಾ? ಹಾಗಾದರೆ ಈ ಸರಿ ಇದನ್ನು ಟ್ರೈ ಮಾಡಿ, ಖಂಡಿತ ಮಿಸ್ ಮಾಡಬೇಡಿ. ತುಂಬಾ ರುಚಿಯಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಹೆಲ್ದಿಯಾದ ಪಾಯಸ ಸಮೇತ ಹೌದು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ಇಲ್ಲಿ ನಾನು ಹಲಸಿನ ಹಣ್ಣಿನ ಸೊಳೆಗಳನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ, ಬೀಜ ತೆಗೆದು. ಅದನ್ನು ನಾವೇನು ಮಾಡಬೇಕು ಅಂದರೆ ಹೀಗೆ ನೀಟಾಗಿ ಒಂದರ ಮೇಲೆ ಒಂದು ಜೋಡಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಈ ಸೊಳೆ ಸ್ವಲ್ಪ ತೆಳು ತೆಳು ಆಗಿದೆ, ಟೇಸ್ಟ್ ಸ್ವೀಟ್ ಆಗಿದೆ, ಬಟ್ ತೆಳು ತೆಳು ಆಗಿದೆ. ಕೆಲವು ಹಲಸಿನ ಹಣ್ಣು ಸೊಳೆಗಳು ದಪ್ಪ ಇರುತ್ತೆ, ಆ ಥರ ಇದ್ದರೆ ಕಟ್ ಮಾಡ್ಕೊಳ್ಳೋಕೆ ಈಸಿ. ಇದು ಸ್ವಲ್ಪ ಜಾರ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ನೀಟಾಗಿ ಸ್ವಲ್ಪ ಜಾಗ್ರತೆಯಿಂದ ನೀವು ಕಟ್ ಮಾಡ್ಕೊಂಡ್ರೆ ಆಯಿತು. ಇದೇ ಥರ ನೀವೇನು ಮಾಡಬೇಕು, ಇಟ್ಕೊಂಡಂಥ ಎಲ್ಲ ಸೊಳೆಗಳನ್ನು ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಳ್ಬೇಕು. ಈ ಥರ ಹೂಳು ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪಾಯಸ ತಿನ್ನುವಾಗ ಬಾಯಿಗೆ ಹಲಸಿನ ಹಣ್ಣು ಸಿಗ್ತಾ ಇರುತ್ತಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ನೀವೇನು ಮಾಡಬೇಕು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಇದೇ ಥರ ನಾನು ಎಲ್ಲ ಸೊಳೆಗಳನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಸೊಳೆಗಳನ್ನು ಏನು ಮಾಡೋಣ ಅಂತ ಹೇಳಿದರೆ, ನಾವು ಫಸ್ಟಿಗೆ ಕುಕ್ಕರಲ್ಲಿ 1 ಗ್ಲಾಸ್ ಆಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಈ ಹೆಸರುಬೇಳೆನ ನಾವು ಚೆನ್ನಾಗಿ 1 2 to 3 ಟೈಮ್ಸ್ ವಾಶ್ ಮಾಡ್ಕೊಳ್ಬೇಕು. ಹೆಸರುಬೇಳೆ ಬಾಡಿಗೆ ತಂಪು, ಹಾಗೆ ಮತ್ತು ಇದು ಹಲಸಿನ ಹಣ್ಣಿನೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು, ಹಾಗಾಗಿ ಇದು ಹಾಕಿದರೆ ಚೆನ್ನಾಗಾಗುತ್ತೆ. ಈಗ ಇದನ್ನು ಚೆನ್ನಾಗಿ ತೊಳೆದಿದ್ದೀನಿ. ಈ ತೊಳೆದಂಥ ಇದಕ್ಕೆ 1 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಲ್ಲ, ಅದೇ ಗ್ಲಾಸಲ್ಲಿ ನಾವು 3 ಗ್ಲಾಸ್ ಆಗೋಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಈ ನೀರು ಕನ್ಸಿಸ್ಟೆನ್ಸಿ ಅಂದರೆ ಈ ಥರ ನೀರು ಹಾಕೋದ್ರಿಂದ ಪಾಯಸದ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ನಮಗೆ ನೀರು ಜಾಸ್ತಿ ಆದರೆ ಅಥವಾ ತುಂಬ ದಪ್ಪ ಆದ್ರೂ ರುಚಿಯಾಗಲ್ಲ. ಸೊ ಇಲ್ಲಿ ನಾನು ಇದಕ್ಕೆ ಈಗ ಹೆಚ್ಚಿಟ್ಟಂಥ ಎಲ್ಲ ಹಲಸಿನ ಹಣ್ಣಿಂದು ಸೊಳ್ಳೆಗಳನ್ನು ಏನು ಮಾಡ್ತಾಯಿದ್ದೀನಿ, ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಹೆಸರು ಬೇಳೆ ಆಗಿರೋದ್ರಿಂದ ಬೇಗ ಬೇಯುತ್ತೆ, ಅದಕ್ಕೆ ನೆನೆಸಿಡೋ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಇದಕ್ಕೆ 2 ವಿಸಿಲ್ ಮಾಡಿದರೆ ಸಾಕು. ಆಗ ಬೇಳೆ ಮತ್ತು ಹಲಸಿನ ಹಣ್ಣು ಎರಡೂ ಹದವಾಗಿ ಬೇಯುತ್ತೆ. ಇದಕ್ಕೆ 1/4 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾವು ಬೆಲ್ಲ ಹಾಕಿ ಪಾಯಸ ಮಾಡುವಾಗ ಯಾವುದೇ ಐಟಮ್ ಆಗಿರಲಿ, ಸ್ವೀಟ್ ಬೆಲ್ಲ ಹಾಕಿ ಮಾಡ್ತಾಯಿದ್ರೆ ಅದಕ್ಕೊಂಚೂರು ಉಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಈಗ ನೋಡಿ, ಅದು ಬೇಯ್ತಾ ಇರಲಿ. ಈಚೆಯಿಂದ ನಾವು ಹಲಸಿನ ಹಣ್ಣಿಗೆ ಪಾಯಸಕ್ಕೆ ಹಾಲು ತೆಗೆಯೋಣ, ಕಾಯಿ ಹಾಲು. ಅದಕ್ಕೆ ನಾನಿಲ್ಲಿ ಒಂದು ಫ್ರೆಶ್ ಆಗಿ ಒಡೆದಿರೋಂಥ ತೆಂಗಿನಕಾಯಲ್ಲಿ ಅರ್ಧ ಕಡಿ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಸೊ ನೀವೆಷ್ಟು ಮಾಡ್ತೀರಾ ಅದಕ್ಕೆ ಸರಿಯಾಗಿ, ಆದರೆ ಫ್ರೆಶ್ ಕಾಯಿ ಯೂಸ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಹಾಲು ಚೆನ್ನಾಗಿ ಸಿಗುತ್ತೆ ಅದರಲ್ಲಿ. ಇದಕ್ಕೆ ನಾನೊಂದು 3/4 ಸ್ಪೂನ್ ಆಗುವಷ್ಟು ಊಟದ ಅಕ್ಕಿನ ಸೇರಿಸ್ತಾ ಇದ್ದೇನೆ. ಅಕ್ಕಿ ಸೇರಿಸೋದ್ರಿಂದ ಒಂದು ಸ್ವಲ್ಪ ದಪ್ಪ ಬರುತ್ತೆ. ಹಾಗೆ 1-2 ಏಲಕ್ಕಿ ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ನೀಟಾಗಿ ರುಬ್ಕೊಳ್ಬೇಕು ಫೈನಾಗಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಕ್ಕಿ ಹಾಕದೇ ಇದ್ದರೆ ಕುದಿಯುವಾಗಿಲ್ಲ, ಅದು ನೀರಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾರೆ. ನಾನಿಲ್ಲಿ ಚೂರು ಅಕ್ಕಿನೇ ಇದನ್ನು ಕಡಿಯುವಾಗಲೇ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ನೀಟಾಗಿ ಹಾಲನ್ನು ತಗೊಳ್ಬೇಕು. ಒಂದು ಇದರಲ್ಲಿ ಜರಡಿಗೆ ಹಾಕ್ಕೊಂಡು ನೀಟಾಗಿ, ಅಥವಾ ನೀವು ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಸಹ ಅದನ್ನು ಸ್ಪ್ರೆಡ್ ಮಾಡಿ ಇದನ್ನು ಹಾಲನ್ನು ತಗೊಳ್ಬೋದು. ಈ ಥರ ನೋಡಿ ಚೆನ್ನಾಗಿ ಪ್ರೆಸ್ ಮಾಡಿ ಹಾಲು ತಗೊಂಡ್ರೆ ಆಯಿತು. ಈ ಥರ ತೆಗೆದ್ಮೇಲೆ ನೀವೇನು ಮಾಡಬೇಕು ಅಂದರೆ, ಒಂದು ಸತಿ ನೀವು ಪ್ರೆಸ್ ಮಾಡಿ ತೆಗಿತೀರಲ್ವ, ಆ ಕಾಯಿಗೆ ಮತ್ತೊಂದು ಸತಿ ನೀವು ಅದೇ ಇದು ಜೊಗಟಿ ಇರುತ್ತಲ್ಲ, ಇದನ್ನು ಇನ್ನೊಂದು ಸತಿ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸೆಕೆಂಡ್ ಟೈಮ್ ಮತ್ತೆ ಪುನಃ ಹಾಲು ತೊಗೊಳ್ಬೇಕು. ಫಸ್ಟ್ ಟೈಮ್ ಹಾಲು ದಪ್ಪ ಇರುತ್ತೆ, ಸೆಕೆಂಡ್ ಟೈಮ್ ಸ್ವಲ್ಪ ನೀರಾಗಿರುತ್ತೆ. ಬಟ್ ಆ ಥರ ನೀವು 2 ಸರಿ ಹಾಲು ತೆಗೆದ್ರೆ ಚೆನ್ನಾಗಿ ನಾವು ಕಂಪ್ಲೀಟಾಗಿ ಏನು ಮಾಡ್ಬೋದು ನೋಡಿ. ಇಲ್ಲ, ನಾನು 2ನೇ ಸರಿನೂ ರುಬ್ಕೊಂಡಿದ್ದೀನಿ. ಈ ಥರ 2 ಸರಿ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ನೀವು ಹಾಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು ಅದರಿಂದ. ಸೊ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಮತ್ತು ಈ ಪಾಯಸ ಇದೆಯಲ್ಲ ತುಂಬ ಹೆಲ್ದಿಯಾಗಿರುತ್ತೆ. ಯಾಕಂತ ಹೇಳಿದರೆ ಇದಕ್ಕೆ ನಾವು ಕಾಯಿ ಹಾಲು ಹಾಕ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಕಾಯಿ ಹಾಲು, ಬೆಲ್ಲ, ಹೆಸರುಬೇಳೆ ಎಲ್ಲ ಒಳ್ಳೆಯ ಆರೋಗ್ಯಕರವಾದಂಥ ಐಟಮ್ಸೇ ಹಾಕೋದ್ರಿಂದ ಪಾಯಸನೂ ತುಂಬ ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಬೇಸಿಗೆಯಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ. ಹೆಸರುಬೇಳೆ ತಂಪಲ್ವ ಬಾಡಿಗೆ, ಹಾಗಾಗಿ ತುಂಬ ರುಚಿಯಾಗಿರುತ್ತೆ. ನೋಡಿ, ಇದು ಕರೆಕ್ಟಾಗಿ ಬೆಂದಿದೆ. ಕನ್ಸಿಸ್ಟೆನ್ಸಿಯಿಂದ ಅಂದರೆ ಕರೆಕ್ಟಾಗಿ ಹೆಸರು ಕಾಳಾಗಲಿ, ಬೇಳೆ ಆಗಲಿ ಅಥವಾ ಹಲಸಿನ ಹಣ್ಣೆಲ್ಲ ಕರೆಕ್ಟಾಗಿದೆ. ನೀರು ಸಹ ನೋಡಿ ಹೆಚ್ಚಿಲ್ಲ, ಹದವಾಗಿದೆ. ಇಷ್ಟಿದ್ರೆ ಸಾಕು, ಹದ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನಾವು ಯಾವ ಪಾತ್ರೆಯಲ್ಲಿ ನಾವು ಪಾಯಸ ಮಾಡ್ತೀವಲ್ಲ ಆ ಪಾತ್ರೆಗೆ ಹಾಕ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ನೋಡಿ 1 ಗ್ಲಾಸಿಗೆ ನಾನು 1 ಗ್ಲಾಸಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಕರೆಕ್ಟಾಗುತ್ತೆ, ಇದು ಸ್ವೀಟ್ ಪರ್ಫೆಕ್ಟಾಗಿರುತ್ತೆ. ಇನ್ನೂ ಸ್ವಲ್ಪ ಕೆಲವ್ರಿಗೆ ಸ್ವೀಟ್ ಜಾಸ್ತಿ ಬೇಕಂತಿರುತ್ತೆ, ಪಾಯಸ ಅಂದರೆ ಸಿಹಿ ಮುಂದೆ ಇರುತ್ತೆ ಅಂಥವ್ರು ಬೇಕಾದ್ರೆ ಇನ್ನೊಂದು 1/4 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇಲ್ಲದಿದ್ದರೆ ಇದು ಕರೆಕ್ಟಾಗಿದೆ. ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವೀಗೇನು ಮಾಡಬೇಕು ಅಂತ ಹೇಳಿದರೆ, ನಾವು ತೆಗೆದಿಟ್ಟಂಥ ತೆಂಗಿನಕಾಯಿ ಹಾಲಿದೆಯಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡಿ. ಆಲ್ರೆಡಿ ನಮಗೆ ಬೇಳೆ ಮತ್ತು ಇದೆಲ್ಲ ಬೆಂದಿದೆ, ಹಾಗಾಗಿ ಡೈರೆಕ್ಟಾಗಿ ಹಾಲೇ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು. ಹಾಲು ಹಾಕಿದ ಮೇಲೆ ಒಂದು ಸ್ವಲ್ಪ 1-2 ಮಿನಿಟ್ಸ್ ಏನು ಮಾಡಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಬಿಡಬಾರ್ದು. ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಬೇಳೆ ಆಗಿರೋದ್ರಿಂದ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಗಾಗ ಬೆಲ್ಲ ಕರಗೋ ತನಕ ಮತ್ತು ಚೆನ್ನಾಗಿ ಕುದಿ ಬರೋ ತನಕ ಮಗ್ಸ್ತಾ ಇರಬೇಕು. ನೋಡಿ, ಇಲ್ಲಿ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು.
ಎಷ್ಟು ಬೇಗ ನೋಡಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಒಳಗಡೆ ನಿಮ್ಮ ಪಾಯಸ ರೆಡಿ ಆಗುತ್ತೆ. ಈಗ ಕುದೀತಾ ಇದೆ, ಇನ್ನೊಂದು 2 ಕುದಿ ಚೆನ್ನಾಗಿ ಬರಬೇಕು. ಚೆನ್ನಾಗಿ ಮತ್ತು ಇದೀಗ ನೋಡಿ ಕುದಿಯುವಾಗ ಮಧ್ಯೆ ಮಗ್ಸ್ತಾ ಇರಬೇಕು. ಇಲ್ದಿದ್ದು ನೋಡಿ ಅಡಿಗೆ ಹೋಗಿ ಎಲ್ಲ ನಿಂತಿರುತ್ತೆ, ಮೇಲಷ್ಟೇ ಇದಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ಥರ ಚೆನ್ನಾಗಿ ಕುದ್ರೆ ಗ್ಯಾಸ್ ಸ್ಟವ್ ಆಫ್ ಮಾಡಿದರೆ ಆಯ್ತು ಅಷ್ಟೇ. ಇದರದ್ದೊಂದು ವಿಶೇಷತೆ ಏನಂದರೆ ಈ ಪಾಯಸ ಬಿಸಿ ಬಿಸಿ ಆಗಿ ತಿಂದ್ರೂ ಸೂಪರಾಗಿರುತ್ತೆ. ಬಿಸಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅನ್ನೋರು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿಟ್ಟು ಚಿಲ್ಲಾಗಿ ತಿಂದರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗಿರುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ಸರ್ವ್ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.